ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ. ರಾಜರತ್ನಾಕರ್ ಅನ್ನುವಂತಹ ಸಿನಿಮಾ ಇದೀಗ ಎಲ್ಲೆಡೆ ಸುದ್ದಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಜೂನ್ 27ರಂದು ರಿಲೀಸಿಗೆ ಕೂಡ ರೆಡಿಯಾಗಿದೆ. ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇರ್ಬೋದು, ನಾವು ಟೀಸರ್ ನೋಡಿದಾಗ ಮುದ್ದಾಗಿರುವಂಥ ಅಪ್ಸರ ನಮ್ಗೆ ಕಾಣ್ತಾರೆ. ಸೊ ಇವಾಗ ಈ ಕ್ಷಣದಲ್ಲಿ ಅಪ್ಸರ ನಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಅಪ್ಸರ ತಂದೆ ತಾಯಿಯವರು ನನ್ನ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ನಾವು ಸ್ವಲ್ಪ ದುಃಖದಲ್ಲೇ ಇದ್ದೀವಿ. ಮಗಳು ಇಲ್ಲ ಅನ್ನೋ ಒಂದು ದುಃಖದಲ್ಲಿದ್ದೀವಿ. ಆದರೂ ಕೂಡ ನಮ್ಮ ಮಗಳು ಈ ಒಂದು ಹಲವಾರು ಚಿತ್ರಗಳಲ್ಲಿ ಮಾಡಿದ್ದಾರೆ. ವಿದ್ಯಾಶ್ರೀ ಅಂತೇಳಿ ಚಿತ್ರದಲ್ಲಿ ಬೇರೆ ಒಂದು ಅಪ್ಸರ ಅಂತ ನೇಮನ್ನು ಇಟ್ಕೊಂಡು ಬ್ಯಾನರ್ನಲ್ಲಿ ಮಾಡಿದ್ದಾರೆ. ಅವರು ಹುಟ್ಟುತ್ತಾನೆ ಕಲಾವಿದೆ ಥರ ನಟನೆ ಅವಳಲ್ಲಿ ತುಂಬ ಹೃದಯದಿಂದ ಅವಳಲ್ಲಿ ಹೊರಹೊಮ್ತಾ ಇತ್ತು. ಅವಳು ಎಜುಕೇಷನ್ ಮಾಡ್ತಾನೆ ಕಲೆಯಲ್ಲಿ ತುಂಬಾ ಆ್ಯಕ್ಟಿಂಗ್ ಮತ್ತು ಪೇರೆಂಟ್ಸ್ ಇದರಲ್ಲಿ ಸ್ಕೂಲ್ ಮೀಟಿಂಗ್ಗಳಲ್ಲೆಲ್ಲ ಒಂದೊಂದು ಏನು ಪ್ರೋಗ್ರಾಮ್ ಇತ್ತಲ್ಲೆಲ್ಲ ನಟನೆ ಕೂಡ ಮಾಡ್ತಾಯಿದ್ದು. ಹಾಗೆಯೇ ನಮಗೆ ಇರೋದು ಒಬ್ಬಳೇ ಮಗಳು, ಬೇಡ ಬಾ ಈ ಥರ ಇದು ಬೇಡ, ಹೋಗಬೇಡ ಅಂದರೂ ಕೂಡ ತುಂಬ ಹಠ ಹಿಡಿದು ಒಂದು ಚಿತ್ರಕ್ಕೆ ಬಂದು 2 ಫಿಲಿಮಲ್ಲಿ ಹೀರೋಯಿನ್ ಆಗಿ ಸುಮಾರು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಅವ್ರದ್ದಲ್ಲಿ ಕಲೆ ತುಂಬ ಚೆನ್ನಾಗಿತ್ತು. ಹಾಗೆಯೇ ಈ ಒಂದು ಫಿಲಿಮ್ ನೋಡಿದಾಗ ಕೂಡ ನಮಗೆ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾಳೆ. ಅದು ಏನಂದರೆ ಕನ್ನಡದ ಒಂದು ನೋಡುಗರಿಗೆ ಮತ್ತು ಕಲಾಭಿಮಾನಿಗಳಿಗೆ ಮನಹೊಕ್ಕುವಂಥ ಒಂದು ಆ್ಯಕ್ಟಿಂಗ್ನ ಮಾಡಿದ್ದಾಳೆ. ನಮ್ಮ ಮಗಳಾಗಿ ಹುಟ್ಟಿದ್ದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಈಗ ಜೊತೆಲಿಲ್ಲ, ಆದ್ದರಿಂದ ನಾವು ತುಂಬ ದುಃಖದಲ್ಲಿ ಕೂಡ ಇದ್ದೀವಿ. ಆದರೂ ಕೂಡ ಆ ನೆನಪನ್ನು ಇಡೀ ಕರ್ನಾಟಕ, ನಮಗಲ್ಲ ಇಡೀ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ, ಕನ್ನಡ ಚಿತ್ರತಂಡದ ನೋಡುಗರಿಗೆ ಅವಳ ನೆನಪನ್ನು ಬಿಟ್ಟೋಗಿದ್ದಾರೆ. ಆ ಮೂಲಕ ಎಲ್ಲರಿಗೂ ಕನ್ನಡದ ಎಲ್ಲ ಚಿತ್ರ ಅಭಿಮಾನಿಗಳು ನೋಡಿ ನಮ್ಮ ಮಗಳು ಇಲ್ಲ ಅಂದರೂ ಕೂಡ ಅವಳ ಕಲೆನ ನೋಡಿ ಅವಳಿಗೆ ಒಂದು ಮೆಚ್ಚುಗೆ ಪಡಿಸಿ, ಆ ಒಂದು ಕಲೆ ಯಾವಾಗಲೂ ಶಾಶ್ವತ ಆಗಿರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟು ಹೋಗಿದ್ದಾಳೆ. ಅವಳು ಸಾಯೋ ಮುನ್ನ ಒಂದು ದಿವಸ ಹೇಳಿದ್ಲು, ಅಪ್ಪ ನೀವೆಲ್ಲ ಏನು ಸಾಧನೆ ಮಾಡಿದ್ದೀರಾ, ಹಳ್ಳಿಗಾಡಿಂದ ಬಂದಿದ್ದೀರಾ, ನಾವು ಏನು ಸಾಧನೆ ಮಾಡಿದ್ದೀರಾ ಅಂತ. ಆ ಸಾಧನೆ ಈ ಮುಖಾಂತರ ಬಿಟ್ಟು ಹೋಗಿದ್ದಾಳೆ ಅಂತ ನನ್ನ ಭಾವನೆ. ಮತ್ತು ಹೆಚ್ಚಿಗೆ ವ್ಯಕ್ತಪಡಿಸೋಕ್ಕಾಗಲ್ಲ. ಎಲ್ಲರೂ ಕನ್ನಡಿಗರು ನೋಡಲಿ, ಹಾರೈಸಲಿ, ಚಿತ್ರತಂಡದವ್ರಿಗೂ ಒಳ್ಳೆಯದಾಗಲಿ. ನಮಗೂ ಕೂಡ ನನ್ನ ಮಗಳು ನಟಿಸಿರೋದಕ್ಕೋಸ್ಕರ ಎಲ್ಲರೂ ನೋಡಿ ಆಶೀರ್ವಾದ ಮಾಡಲಿ ಅಂತೇಳಿ ಎಲ್ಲ ಕನ್ನಡಿಗರಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಅಮ್ಮ, ನಿಮ್ಮ ಹತ್ರ ಮಾತಾಡಲೇಬೇಕು. ಅಮ್ಮ ಅಂತ ಬಂದಾಗ ಮಗಳಿಗೆ ಅದೊಂದಿರುವಂತಹ ಬಾಂಧವ್ಯನೇ ಬೇರೆ ಅಂತ ಹೇಳ್ಬೋದು. ಇವತ್ತು ಅವ್ರ ಕನಸಿನ ಕೂಸಾಗಿರುವಂಥ ರಾಜರತ್ನಾಕರ ಸಿನಿಮಾ ಬರ್ತಾ ಇದೆ, ನಮ್ಮ ಜೊತೆ ಇಲ್ಲ, ಏನು ಹೇಳ್ತಾರೆ? ಏನು ಹೇಳೋದು, ಅಲ್ಲಿ ಕಳ್ಕೊಂಡು ತುಂಬ ದುಃಖ ಆಗಿದೆ ನಮಗೆ, ತಡೆಯೋಕ್ಕೆ ಆಗ್ತಿಲ್ಲ. ಆ ಥರ ನೋವಿದೆ ನಮಗೆ. ತುಂಬ ಆ್ಯಕ್ಟಿಂಗ್ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡಿದ್ಲು. ಆಸೆನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೊಂಟೋದು. ನಿಜವಾಗ್ಲೂ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಅವಳ ಮನಸ್ಸಿಗೆ ಏನಾಗ್ತು ಅಂತಲೇ ಗೊತ್ತಾಗಿಲ್ಲ. ಒಂದು ಗಂಡು ಮಗು ಥರ ಇದ್ಲು. ನಮಗೆ ಒಂದು ಗಂಡು ಮಗನಿಗೆ ಹೆಚ್ಚಾಗಿದ್ಲು. ತುಂಬ ಧೈರ್ಯ ತುಂಬೋಳು. ಅಪ್ಪ ಆ ಥರ ಎಲ್ಲ ಇಲ್ಲ, ನಾವು ಎಲ್ಲ ಹೇಡಿಗಳ ಥರ ಅಲ್ಲ, ನಾವು ಚೆನ್ನಾಗಿ ದುಡಿಬೇಕು, ಬದುಕಬೇಕು, ಬಾಳಬೇಕು. ಊಹಾಪೋಹಗಳನ್ನು ನಾವು ಕೇಳೋದಿದೆ. ಆತ್ಮಹತ್ಯೆ ಮಾಡಿಕೊಂಡ್ರು, ಸುಸೈಡ್ ಮಾಡಿಕೊಂಡ್ರು, ಏನೋ ತಗೊಂಡ್ರು ಅನ್ನುವಂಥದ್ದು, ಇದಕ್ಕೆಲ್ಲ ಹೇಳಬೇಕು ಅಂತಂದರೆ ಏನು? ಅದೆಲ್ಲ ಒಂದು ಈ ಜನ್ಮದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟು ಸಾವಿನ ಬಗ್ಗೆ ಯಾರಿಗೂ ಅರಿವಿಲ್ಲ. ಅದನ್ನು ಸುಮ್ಮನೆ ಊಹಾಪೋಹಗಳಿಂದ, ಅದೆಲ್ಲ ಮಾತಿಂದ ಏನೂ ಪ್ರಯೋಜನ ಇಲ್ಲ. ಆ ಥರದ್ದು ಯಾವುದೂ ಇಲ್ಲ ಪಾಪ. ಅವಳಿಗೆ ಈ ನಾಡಿನ ಮಣ್ಣಿನ ಋಣ ಇಷ್ಟೇ ಇತ್ತು ಅಂತ ನಮ್ಮ ಭಾವನೆ ಅನಿಸುತ್ತೆ. ಆದರೆ ನಮ್ಮ ಜೊತೆಲಿ ಇಲ್ಲ ಅನ್ನೋದು ಒಂದೇ ಕೊರಗೆ ಬಿಟ್ಟರೆ ಎಲ್ಲ ಚಿತ್ರತಂಡದ ನೋಡುಗರಲ್ಲಿ ಇದ್ದಾಳೆ ಅಂತ ನನ್ನ ಭಾವನೆ. ಸರ್, ಇನ್ನೊಂದು ಇಬ್ಬರ ಹತ್ರ ನಿಮ್ಮ ಹತ್ರ ಕೇಳ್ತಾ ಇರೋದು, ಅವ್ರು ನಿಮ್ಮ ಜೊತೆ ಕಳೆದಿರುವಂಥ ಕೊನೆಯ ಕ್ಷಣ ಯಾವುದಾದ್ರೂ ನೆನಪಿದೆಯಾ? ನನಗೆ ನಮ್ಮ ಮಿಸ್ಸಸ್ಗೆ ಆ ಹಿಂದಿನ ದಿವಸ ರಾತ್ರಿ 4 ಗಂಟೆವರೆಗೂ ಎದ್ದಿದ್ಲು. 4 ಗಂಟೆಗೆ ಎಚ್ಚರವಾಗಿದ್ದು ತುಂಬಾ ಮಾತಾಡೋದು. ಅದೇ ಕೊನೆಯ ಕ್ಷಣ ಅನಿಸುತ್ತೆ. ನನಗೂ ನನ್ನ ಮಗಳಿಗೂ ತುಂಬಾ ಬಾಂಧವ್ಯ ಇತ್ತು. ಹೆಚ್ಚು ನನ್ನ ಮೇಲೆ ಪ್ರೀತಿ ಮಾಡೋಳು, ಅಷ್ಟೇ ಇದು ಮಾಡೋಳು. ಅವಳಿಗೆ ತುಂಬ ನನ್ನ ಕೊನೆಯಲ್ಲೂ ಕೂಡ ಅವಳು ನನ್ನನ್ನು ವಿಡಿಯೋ ಕಾಲ್ ಮಾಡಿ ನೋಡಿ ಹೋಗ್ಬಿಟ್ಲು. ಅದನ್ನು ತಡ್ಕೊಳಕ್ಕಾಗಲ್ಲ. ಏನು ಹೇಳಂಗಿಲ್ಲಪ್ಪ, ಏನು ಹೇಳಕ್ಕೆ. ಸರ್, ನಿಮಗೆ ದೇವರು ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕೂಡ ಈ ಒಂದು ಅಪ್ಸರ ಅಲಿಯಾಸ್ ವಿದ್ಯಾಶ್ರೀ ಇಲ್ಲ ಅನ್ನೋದನ್ನು ತಡೆಯುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥಿಸ್ತೇವೆ ಸರ್.
ಒಳ್ಳೇದಾಗಲಿ ಸರ್. ಏನೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದಾದರೂ ನಾವು ಇಲ್ಲಿ ಇವರು ಸಾಧನೆ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಅವ್ರ ಕೈಲಾದಷ್ಟು ಅವಳಿಗೆ ಮಿತಿ ಮೀರಿ ಸಾಧನೆ ಮಾಡಿದ್ದಾಳೆ. ನಾವೆಲ್ಲರೂ ಕೂಡ ಇದ್ದೇವೆ. ಅಲ್ಲ, ಮಿತಿ ಮೀರಿ ಸಾಧನೆ ಮಾಡಿದ್ದಾಳೆ. ನಾವು ಜನ್ಮ ಕೊಟ್ಟದಕ್ಕೆ ಸಾರ್ಥಕ ಆಗಿದೆ. ಆದರೂ ಕೂಡ ಅವಳಿಲ್ಲ ಅನ್ನೋದು ಹೊರಗೆ ಇದ್ದೇ ಇರುತ್ತೆ. ಆದರೆ ಕನ್ನಡಿಗರು ಅದನ್ನು ತುಂಬಿಸ್ತಾರೆ. ಈ ಚಿತ್ರತಂಡವನ್ನು ನೋಡಿ, ನಮ್ಮ ಮಗಳು ನಟಿಸಿರೋ ಚಿತ್ರವನ್ನು ನೋಡಿ ಎಲ್ಲರೂ ಕೂಡ ಆಶೀರ್ವದಿಸ್ತಾರೆ ಅಂತ ನಮ್ಮ ಭಾವನೆ. ಬಿ ಸ್ಟ್ರಾಂಗ್. ನಾವು ಒಂದು ನಿಮ್ಮ ಮಗಳಾಗಿ ಹೇಳ್ತಾ ಇದ್ದೇನೆ, ಬಿ ಸ್ಟ್ರಾಂಗ್. ಯಾವತ್ತೂ ಹೀಗೆ ಒಳ್ಳೇದಾಗಲಿ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಅಪ್ಸರ ಅಲಿಯಾಸ್ ವಿದ್ಯಾಶ್ರೀ ಅವರ ತಂದೆ ತಾಯಿ ಆಡಿರುವಂಥ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.